ನಮಸ್ಕಾರ. ಆರ್ಫಾ ನ್ಯೂಸ್ಗೆ ಸ್ವಾಗತ. ಆಮ್ ಆದ್ಮಿ ಪಕ್ಷದ ಸಂಸ್ಥಾಪಕರು, ಅಧ್ಯಕ್ಷರು ಹಾಗೂ ದೆಹಲಿ ಮುಖ್ಯಮಂತ್ರಿಗಳಾದ ಅರವಿಂದ ಕೇಜ್ರಿವಾಲ್ ಇವರಿಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದ್ರಿಂದ ಬಳ್ಳಾರಿ ಜಿಲ್ಲಾ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಜೆ.ವಿ. ಮಂಜುನಾಥ ಹಾಗೂ ಪಕ್ಷದ ಅನೇಕ ಮುಖಂಡರು ಬಳ್ಳಾರಿ ನಗರದ ಕನಕದುರ್ಗಮ್ಮ ದೇವಸ್ಥಾನದ ವೃತ್ತದಲ್ಲಿ ಸಾರ್ವಜನಿಕರಿಗೆ ಸಿಹಿ ತಿನಿಸಿ ಪಟಾಕಿ ಸಿಡಿಸಿ ಸಂಭ್ರಮವನ್ನು ಆಚರಿಸಿದರು. ಈ ಒಂದು ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷರು ಮಾಧ್ಯಮದೊಂದಿಗೆ ಮಾತನಾಡಿ, ಈ ತೀರ್ಪು ಸತ್ಯಕ್ಕೆ ಸಂದ ಜಯವಾಗಿದೆ. ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ಸಿಬಿಐ, ಐಟಿ, ಇಡಿಯನ್ನು ಬಳಸಿಕೊಂಡು ದ್ವೇಷ ರಾಜಕಾರಣ ಮಾಡುವುದನ್ನು ನಿಲ್ಲಿಸಬೇಕು ಹಾಗೂ ದೇಶದ ಯಾವುದೇ ಭಾಗದಲ್ಲಿ ಅಭಿವೃದ್ಧಿ ಮಾಡುವಂತಹ ಸಂಘಟನೆಗಳನ್ನು ಮತ್ತು ರಾಜಕೀಯ ಪಕ್ಷಗಳನ್ನು ಅಭಿನಂದಿಸುವಂತ ಮತ್ತು ಪ್ರೋತ್ಸಾಹಿಸುವಂತ ಮನಸ್ಸು ಮಾಡಬೇಕೆಂದರು. ಈ ಒಂದು ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಇಂದಿರಾ, ಪಕ್ಷದ ಪ್ರೇಮಿಗಳು ಹಾಗೂ ಮುಖಂಡರುಗಳಾದ ವಿ ನೆತ್ತಿ ಕಂಠಯ್ಯ, ಜನ್ಮಭೂಮಿ ಮಧುಸೂದನ್, ದಾಸಪುರ ಅರುಣಕುಮಾರ್, ಪ್ರದೀಪ್, ಕೇಶವರೆಡ್ಡಿ, ವೆಂಕಟೇಶ್, ನಿತಿನ್, ಶರಣಪ್ಪ, ವಿನಯ್, ಉಮೇಶ್ ಸ್ವಾಮಿ, ಸುರೇಶ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ವರದಿ BH ಶರಣಪ್ಪ, ಜಿಲ್ಲಾ ವರದಿಗಾರರು, ಆರ್ಫಾ ನ್ಯೂಸ್, ಬಳ್ಳಾರಿ. ಸಂದಂತ ಜಯ ಅಂತಂದೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಶಾಲೆಗಳು ಅಭಿವೃದ್ಧಿ ಮಾಡೋದು ತಪ್ಪ ಸ್ವಾಮಿ, ಆಸ್ಪತ್ರೆಗಳು ಅಭಿವೃದ್ಧಿ ಮಾಡೋದು ತಪ್ಪ ಸ್ವಾಮಿ. ಒಂದು ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರನ್ನ ವಿನಾಕಾರಣವಾಗಿ ಯಾವುದೋ ಒಂದು ಪೂರಕವಾದ ದಾಖಲೆಗಳೇ ಇಲ್ದಂಗ CBIನ ಬಳಸ್ಕೊಂಡು ನೀವು ಒಳಗಾಗ್ತೀರಂದ್ರೆ ಇದು ನ್ಯಾಯ ಒಪ್ಪಲ್ಲ. ಈಗಲೂ ಕೂಡ ಇದು ನ್ಯಾಯಕ್ಕೆ ಸಂದಂತ ಜಯ. ಪ್ರತಿಯೊಬ್ಬರು ಕೂಡ ನಮ್ಮ ಭಾರತದ ಪ್ರಜೆಗಳಿಗೆ ನಿಜವಾಗ್ಲೂ ನ್ಯಾಯದ ಪರವಾಗಿ ಯಾರ್ಯಾರಿದ್ದಾರೋ